ನಮಸ್ಕಾರ. ಆ್ಯಕ್ಚುಲಿ ದಲಿತ ಸಭೆಯನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಯೋಜನೆಪಡಿಸಿ ಅವರು ನಮ್ಮನ್ನು ಕರೀಬೇಕು. ಇದು ಆಗ್ತಾ ಇಲ್ಲ ಬೆಂಗಳೂರು ಸಿಟಿನಲ್ಲಿ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ನೀವು ಆಯೋಜನೆ ಮಾಡಿ ಕರೆದ್ರೆ ನಾವೆಲ್ಲ ಇಲಾಖೆ ನಾವು ಅಂತ ಬರ್ತೀವಿ. ನಮ್ಮ ಇಲಾಖೆಯಿಂದ ಏನು ಮಾಡಿದರೆ, ನೀವು ಯಾರು ಮಾಡದಿರೋದಕ್ಕೆ ಅವರ ನಡುವೆ ಇರುವಂಥ ಬಾಂಧವ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೋಸ್ಕರ ಮತ್ತು ನಮ್ಮ ಠಾಣೆಯಲ್ಲಿ ಎಷ್ಟು ಕೇಸ್ಗಳಾಗುತ್ತೆ, ಎಷ್ಟು ಮಾಹಿತಿ ಕೊಡ್ತಾರೆ ಅದನ್ನು ವಿನಿಮಯ ಮಾಡಬೇಕೋಸ್ಕರ ನಾವು ದಲಿತ ಸಭೆಯನ್ನು ನಮ್ಮ ಇಲಾಖೆಯಿಂದ ಮಾಡ್ತಾಯಿದ್ದೀವಿ. ಆದರೆ ಟೋಟಲಿ ಎಲ್ಲವನ್ನ ಮಾಡಬೇಕಾಗಿದ್ದು ಸಮಾಜ ಕಲ್ಯಾಣ ಇಲಾಖೆ, ಅದು ಜವಾಬ್ದಾರಿ ತಮ್ಮ ಇದಿದೆ. ಲಾಸ್ಟ್ ಮೀಟಿಂಗಲ್ಲಿ ನಿಮ್ಮ ರಾಜೇಂದ್ರವ್ರನ್ನ ಫೋನಲ್ಲಿ ಮಾತಾಡಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನಕ್ಕೆ ತಗೊಬನ್ನಿ. ನಿಮ್ಮ ನಂಬರು ಮತ್ತು ರಾಜೇಂದ್ರ ನಂಬರನ್ನು ಸಭೆಗೆ ಕೊಡಿ. ಮತ್ತು ನನಗೆ ಸರ್ವೆ ನಂಬರ್ 1 ಗೋಮಾಳ ಆ ವಿಚಾರವಾಗಿ ಫಸ್ಟ್ ಕ್ವಶನ್ ರೈಸ್ ಮಾಡಿದ್ದೀರಿ. ನಾನು ಬಂದ 10 ದಿನದಲ್ಲಿ 2 ಕಂಪ್ಲೇಂಟ್ ಬಂತು. ಈ ವಿಚಾರವಾಗಿ ನಾನು ಆಲ್ರೆಡಿ AC ಅವರಿಗೆ ಮತ್ತು ತಹಸೀಲ್ದಾರ್ ಸಹೋದರ ಅವ್ರಿಗೆ ಪತ್ರ ವ್ಯವಹಾರ ಮಾಡಿದ್ದೀನಿ. ಬೇಕಿದ್ರೆ ಏನಾದರೂ ಪತ್ರ ಇದೆ ತಗೊಂಡೋಗಿ ನೀವು ಫಾಲೋಅಪ್ ಮಾಡ್ತೀನಿ ಅಂದರೆ ಅದನ್ನು ನಾನು ನಿಮಗೆ ಕೊಡಲಿಕ್ಕೆ ಸೂಕ್ತವಾಗಿ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅವ್ರಿಗೆ ಹೇಳಿರೋದಿಷ್ಟೇ, ಅದನ್ನು ಸರ್ವೆ ಮಾಡಿ ಎಷ್ಟು ವಿತರಣೆ ಆಗಿದೆ, ಎಷ್ಟು ಉಳಿಕೆ ಹೊರಟಿದೆ, ಮತ್ತು ಯಾರು ಅಕ್ರಮವಾಗಿ ಸೈಟ್ಗಳನ್ನು ಮಾಡ್ತಾ ಇದ್ರೆ ಚೆಕ್ ಮಾಡಿ ಸಾರ್ವಜನಿಕರಿಗೆ ಒಂದು ಪಬ್ಲಿಸಿಟಿ, ಈ ಸರ್ವೆ ನಂಬರ್ಲಿ ಯಾರು ಜಾಗವನ್ನು ಪರ್ಚೇಸ್ ಮಾಡಬೇಡಿ, ಇದು ಸರ್ಕಾರದ ಗೋಮಾಳ ಅಥವಾ ಜಾಗ ಅಂತೇಳಿ ಒಂದು ಪಬ್ಲಿಸಿಟಿ ಕೊಡಿ. ಮತ್ತು ಅದನ್ನು ನೀವು ವಶಕ್ಕೆ ಪಡ್ಕೊಳ್ಳೋಗಿದ್ದರೆ ದಯಮಾಡಿ ವಶಕ್ಕೆ ಪಡ್ಕೊಳ್ಳಿ, ನಮ್ಮ ಇಲಾಖೆಯಿಂದ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ವಿಶ್ವನಾಥ್ AC ಅವರಿಗೆ ನಾನು ಫಿಸಿಕಲಾಗಿ ಮಾತಾಡಿದ್ದೀನಿ. ಅವರು ನಾನು ಕನಕಪುರ ತಹಸೀಲ್ದಾರ್ ಇದ್ವಿ, ನನ್ನ ಹತ್ರ ಭಾರಿ ಚೆನ್ನಾಗಿದ್ದಾರೆ, ಈ ವಿಚಾರ ಮಾತಾಡಿದ್ದೀನಿ. ಮತ್ತು ಲೋಕೇಶ್ ಅಂತ ಇದ್ದರು, ಈಗ ಅವ್ರು ಚೇಂಜ್ ಆಗಿದ್ದಾರಂತೆ, ಮಳವಳ್ಳಿ ತಹಸೀಲ್ದಾರ್ ಇದ್ದರು, ಅವರು ಕೂಡ ನನ್ನ ಫ್ರೆಂಡೇ. ಇಷ್ಟನ್ನು ಈಗ ಒಂದು ಸರ್ವೆ ನಂಬರ್ 1ಕ್ಕೆ ಸಂಬಂಧಪಟ್ಟಾಗೆ ನಾನು ಮಾಡಿದ್ದೀನಿ. ನನ್ನ ಹತ್ರ ಲೆಟ್ರ್ ಇದೆ, ಬೇಕಿದ್ರೆ ತಗೊಂಡೋಗಿ ಫಾಲೋಅಪ್ ಮಾಡ್ಕೊಬೋದು. ಎರಡನೇದು ಏರಿಯಾ ಡಾಮಿನೇಷನ್, 500 ಜನ 600 ಜನ ಬರ್ತಾ ಇರೋ ಅಂತೇಳಿ, ಅದು ನಾನು ಮೊದಲೇ ಮನ್ಸಂಕ್ರಿಲಿದ್ದಾಗ ಅದನ್ನು ಮಾಡ್ತಾಯಿದ್ವಿ. ಇಡೀ ಸಬ್ ಡಿವಿಷನಲ್ಲಿರುವಂಥ ಎಲ್ಲ ಇನ್ಸ್ಪೆಕ್ಟರ್ಗಳು ಎಲ್ಲ ಮೆನುಗಳನ್ನ ಕರ್ಕೊಂಡು ಸಡನ್ ಆಗಿ ಒಂದು ರಾತ್ರಿ ಹೋಗೋದು, ನಮಗೆ ಅನುಮಾನ ಬಂದಂಥ ಮನೆ, ಅನುಮಾನ ಬಂದಂಥ ಬೈಕು, ಅನುಮಾನ ಬಂದ ವ್ಯಕ್ತಿಗಳನ್ನ ಸಡನ್ ಆಗಿ ಚೆಕ್ ಮಾಡೋದು. ಇದನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಈ ಏರಿಯಾದಲ್ಲಿ ನನ್ನ ಠಾಣೆ ಮತ್ತು ನನ್ನ ಸಿಬ್ಬಂದಿಗಳು ಕರ್ಕೊಂಡು 4 ಬೈ ವಾಕ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಡೀ ಸುತ್ತ ಕೋಳಿ ಫಾರಂ ಗೇಟ್ವರೆಗೆ ಹೋಗಿ ಬೈ ವಾಕ್ ಎಲ್ಲ ನಡ್ಕೊಂಡು ಹೋಗಿ ಬಂದಿದ್ದೀನಿ. ಈ ಅಂಗಡಿಗಳು, ಪೆಟ್ಟಿ ಅಂಗಡಿ ಮತ್ತು ತೆಳ್ಳು ಅಂಗಡಿಗಳು, ಮೆಡಿಕಲ್ ಸ್ಟೋರ್ ಕೇಳಿ ಎಷ್ಟು ಸರಿ ಹೋಗಿ ಭೇಟಿ ಮಾಡ್ತೀನಿ. ನನ್ನ ಇಷ್ಟು ದಿನದಲ್ಲಿ 6 ರಾತ್ರಿ ಗಸ್ತಾಗಿದೆ, ರಾತ್ರಿ ಸೇರಿದಂಗೆ ಪ್ರತಿ ರಾತ್ರಿ ಫಸ್ಟು ಮತ್ತು ಲಾಸ್ಟ್ ಲೊಕೇಶನ್ನು ಈ ರೋಡಲ್ಲಿ ಬಂದು ಡೌನ್ ಹೋಗಿ ಕೋಳಿ ಫಾರ್ಮ್ ಹೋಗಿ ಮತ್ತೆ ಇಲ್ಲಿ ಬಂದು ಮತ್ತೆ ವಾಪಸ್ ಹೋಗಿ. ಮತ್ತು ಜನರಲ್ ಬೀಟಲ್ಲಿ ಸುಮಾರು ಒಂದು 15-20 ಜನರಲ್ ವಿಸಿಟ್ ಮಾಡಿದ್ವಿ. ಬೆಳಗಾನಹಳ್ಳಿ ಒಂದಕ್ಕೆ ಸಂಬಂಧಪಟ್ಟ ಇಲ್ಲಿ ಮಾತಾಡ್ತಾ ಇರೋದು. ನೆಕ್ಸ್ಟು ಬೆಳಗಾನಹಳ್ಳಿ ಬ್ರಿಡ್ಜು ಮತ್ತು ನೈಸ್ ಬ್ರಿಡ್ಜು ಬಗ್ಗೆ ಹೇಳಿದಿರಿ. ಇದು ನನ್ನ ಪರಿಧಿಗೆ ಬರೋದಿಲ್ಲ, ಆದರೂ ಕೂಡ ನೈಸ್ ಸಂಸ್ಥೆಗೆ ಮತ್ತು BBMPಗೆ ಇದರಲ್ಲಿ ಪತ್ರ ವ್ಯವಹಾರವನ್ನು ನಾನು ಮಾಡಿಕೊಡ್ತೇನೆ. ಇಷ್ಟನ್ನು ನಾನು ಹೇಳ್ಬೋದು, ಯಾಕೆ ಇದು ನನ್ನ ಪರಿಧಿಯಲ್ಲಿ ಬರೋದಿಲ್ಲ. ಮತ್ತು ರಾತ್ರಿ ಗಸ್ತು ಮಾಡಲಿಕ್ಕೆ ಹೇಳಿದಿರಿ. ರಾತ್ರಿ ಗಸ್ತಲ್ಲಿ ಬರ್ತಾ ಇದ್ದಾರೆ ನಮ್ಮ ಕ್ರೈಮ್ ಸ್ಟಾಫು ಒಬ್ಬರು ಮತ್ತು ಒಂದು ಸ್ಟಾಫು, ರೆಗ್ಯುಲರ್ ಸ್ಟಾಫ್ ಇಬ್ಬರೂ ಮಫ್ತಿನಲ್ಲಿ ಪ್ರೈವೇಟ್ ಗಾಡಿನಲ್ಲಿ ಓಡಾಡಲಿಕ್ಕೆ ಬಿಟ್ಟಿದ್ದೀನಿ. ಪ್ರತಿ ರಾತ್ರಿ ಎಲ್ಲೆಲ್ಲಿ ನಾನು ಟಾರ್ಗೆಟ್ ಮಾಡಿದ್ದೀನಿ ಏರಿಯಾಗಳು, ಒಂದು ಬೆಳಗಾನಹಳ್ಳಿ, ಹರಿನಗರ, ಗಣಪತಿಪುರ ಮತ್ತು ಇಂಥ ಏರಿಯಾಗಳಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಏರಿಯಾದಲ್ಲಿ ಪ್ರತಿ ರಾತ್ರಿ ನಾನು ಹೋಗ್ತಾ ಇದ್ದೀನಿ. ಮತ್ತು ನಾನು ಇವತ್ತಿನಿಂದ ಇನ್ನೊಂದು ಹೊಸ ಡ್ರೈವ್ ಮಾಡ್ತಾ ಇದ್ದೀನಿ. ನಾನು ನಮ್ಮ PSI 8 ಜನ ಇದ್ದೀವಿ. 8 ಬೈಕ್ಗಳಲ್ಲಿ ಹುಡುಗರು ಹೆಂಗೆ ವೀಲಿಂಗ್ ಹೋಗ್ತಿದ್ರು ಆ ರೀತಿಯಲ್ಲಿ ನಾವು ಪ್ರತಿ ರೋಡ್ಗೂ ಒಂದೊಂದು ಏರಿಯಾದಲ್ಲಿ ಒಂದೊಂದು ರಾತ್ರಿ ಬರಲಿಕ್ಕೆ ಇವತ್ತಿನಿಂದ ನಾನು ಚೂಸ್ ಮಾಡಿದ್ದೀನಿ, ಬರ್ತೇನೆ. ಎರಡನೇದು ನಮ್ಮ ಚೇತನ ಮೇಡಮ್ ಹೇಳಿದ್ದಾರೆ, ಮಾರಮ್ಮ ಟೆಂಪಲ್ದು ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಇನ್ನೊಂದು ವಾರದಲ್ಲಿ ನಿಮ್ಗೆ ಅದ್ರ ರಿಸಲ್ಟ್ ನಾನು ಕೊಡ್ತೀನಿ ವಾಪಸ್. ಹಾಗೇನೆ ಹಿಂದಿ ಹುಡುಗರದು ಸ್ವಲ್ಪ ಹೇಳಿದ್ದೀರಾ. ಹಿಂದಿ ಹುಡುಗರದು ನನ್ನ ಪರಿಧಿಯನ್ನು ಮೀರಿದ್ದು ವ್ಯಾಪ್ತಿ, ಆದರೂ ಕೂಡ ಫಿಸಿಕಲಾಗಿ ನಮ್ಮ ಇವರು ಭೇಟಿ ಮಾಡಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ, ಎಲ್ಲರೂ ಮಾಹಿತಿ ಕೊಡ್ತಾ ಇದ್ದಾರೆ. ಬಂದ ಮೇಲೆ ಈ ಏರಿಯಾದಲ್ಲಿ ಒಂದು 60 ರಿಂದ 70 ಕೋಟಿ ರೂಪಾಯಿ ಕೇಸ್ ಹಾಕಿದ್ದೀವಿ. ಒಂದು 6-7 ಹುಡುಗರನ್ನ ಸನ್ಮಿತ್ರ ಕಾರ್ಯಕ್ರಮ ಅಂತ ಮಾಡಿದ್ದೀವಿ. ಗಾಂಜಾವಳಿಯವರು ಅಥವಾ ಡ್ರಗ್ ಅಡಿಕ್ಟ್ ಆಗಿರೋಂಥವ್ರನ್ನ
ಅದರಲ್ಲಿ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೋಡಿಸಿಟ್ರು. ನಿನ್ನೆ ಸ್ಟೇಷನ್ ಕರೆಸಿ ಅವನೊಂದು ವಿಡಿಯೋ ಮಾಡಿಬಿಟ್ಟಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫೇಸ್ಬುಕ್ಕಲ್ಲಿದೆ. ಅವನನ್ನು ರಿಯಾಬ್ಗೆ ಸೇರಿಸಿ ರಿಯಾಬಲ್ಲಿ ಅವನು ಒಳ್ಳೆ ಉತ್ತಮವಾಗಿ ಬದಲಾವಣೆ ಆಗಿದ್ದಾನೆ. ತಾಯಿ ಮಗ ನಿಮ್ಮನ್ನು ಕರೆಸಿ ಕನ್ಸೂಲಿಂಗ್ ಮಾಡಿ ಕಳಿಸಿದ್ದೀನಿ. ಇನ್ನು 6 ಜನ ಇದ್ದಾರೆ, ಅವರು ಕೂಡ ಇವತ್ತು ನಾಳೆ ಕರೆಸ್ತೀನಿ. ಅವ್ರದ್ದು ಯಾವ ಮಟ್ಟದಲ್ಲಿ ಇದೆ ನೋಡೋಣ. ಜೊತೆಗೆ ನಾನು ಹೇಳೋದು ಅಂದರೆ, ನಿಮಗೆ ಎಲ್ಲ ನಾವು ಈಗ ಬಂದಾಗ ಮಾತ್ರ ಗಾಂಜಾ 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 ಅಂತ ಹೇಳ್ತೀರ. ಆದರೆ ನಿಮ್ಮ ಭಯ ನಮಗೆ ಗೊತ್ತಿದೆ. ಆದರೆ ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ನನ್ನ ನಂಬರ್, ಪರ್ಸನಲ್ ನಂಬರು ಮತ್ತು ಗೌರ್ಮೆಂಟ್ ನಂಬರ್ ಎರಡೂ 24 ಗಂಟೆ ಓಪನ್ ಇರ್ತದೆ. ವಾಟ್ಸಪ್ಪಲ್ಲಿದ್ದೀನಿ, ಫೋನ್ ಮಾಡ್ಬೋದು. ಹಿಂಗೇನಾದ್ರು ಫಂಕ್ಷನಲ್ಲಿ, ಮೀಟಿಂಗಲ್ಲಿ, ಕೋರ್ಟಲ್ಲಿ ಇದ್ರೆ ಮಾತ್ರ ತೆಗೆಯಲ್ಲ. ಮತ್ತೆ ಹೋಗ್ತಾ ನಾನು ವಾಪಸ್ ಫೋನ್ ಮಾಡಿ ನಾನು ಕೇಳ್ತೀನಿ. ಅದ್ಯಾವುದೇ ನಂಬರ್ ಆಗಿರ್ಬೋದು. 100 ಕಾಲ್ ಬಂದಿದ್ರು 100 ಮಿಸ್ ಕಾಲ್ಗೂ ನಾನು ವಾಪಸ್ ಮಾಡ್ತೀನಿ. ಅದಂತೂ ನಂದೊಂದು ಹ್ಯಾಬಿಟ್ ಇದೆ. ಅದಕ್ಕೋಸ್ಕರ ಆ ಥರ ಏನಾರ ಇದ್ದರೆ ದಯವಿಟ್ಟು ಯಾವ ಟೈಮಲ್ಲಿದೆ ಹೇಳಿ, ನಾನೇ ಕೂತು ಬರ್ತೀನಿ. ನನ್ನ ಸಬ್ ಇನ್ಸ್ಪೆಕ್ಟರ್ಗಳನ್ನ ಆಮೇಲೆ ಬರೋಕ್ಕೆ ಹೇಳ್ತೀನಿ. ಅರ್ಥ ಆಯ್ತಾ? ನಿಮಗೆ ಅನುಮಾನ ಇರ್ಬೋದು, ಸಿಬ್ಬಂದಿಗಳು ಬಿಟ್ಟರೆ ಬಂದ್ಬಿಡ್ತಾರೆ, ಹೋಗ್ಬಿಡ್ತಾರೆ ಅಂತೇಳಿ. ನಾನೇ ಬರ್ತೀನಿ, ಸ್ಪಾಟಿಗೆ ಬಂದು ನಿಂತ್ಕೊಂಡು ಅವ್ರನ್ನ ಕರ್ಸ್ಕೊತೀನಿ. ಇಷ್ಟನ್ನ ನಾನು ಮಾಡ್ಕೊಡ್ತೀನಿ. ಮತ್ತು ಟ್ರಾಫಿಕ್ದು ಹೇಳಿದ್ದೀರಿ. ಈಗ ಆಲ್ರೆಡಿ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ಗೆ ಮತ್ತು ಇನ್ಸ್ಪೆಕ್ಟರ್ ಮೆಸೇಜ್ ಹಾಕಿದ್ದೀನಿ. ಈ ರೋಡಲ್ಲಿ ಬ್ಲಿಂಕರ್ಸು ಮತ್ತು ಹಂಪ್ಸ್ ಹಾಕಲಿಕ್ಕೆ ಮತ್ತು ಹೆವಿ ವೆಹಿಕಲ್ ಪ್ರೊಹಿಬಿಟ್ ಮಾಡಲಿಕ್ಕೆ ಮೆಸೇಜನ್ನು ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಇಷ್ಟು ಈ ಒಂದು ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಆಗಿದ್ದು. ನೆಕ್ಸ್ಟು ನಿನ್ನೆ ಒಂದು ನಮ್ಮ ಇಲ್ಲೇ ವ್ಯೂವರ್ಸ್ ಕಾಲೋನಿ ಇನ್ಸಿಡೆಂಟ್ ಆಯಿತು. ಗ್ಯಾಸ್ ಲೀಕೇಜ್ ಆಗಿ ಗ್ಯಾಸ್ ಬಸ್ಟ್ ಆಗಿದೆ. ನನಗೆ ಸಿಲಿಂಡರ್ ಬಸ್ಟ್ ಅಂದರು. ಸಿಲಿಂಡರ್ ಬಸ್ಟೇ ಬೇರೆ, ಗ್ಯಾಸ್ ಬಸ್ಟೇ ಬೇರೆ. ಸಿಲಿಂಡರ್ ಅಂದರೆ ಸಿಲಿಂಡರ್ ಹೊಡೆದು ದೊಡ್ಡದಾಗುವಂಥದ್ದು. ಗ್ಯಾಸ್ ಬಸ್ಟ್ ಅಂದರೆ ಮಲಗುವಾಗ ಅಥವಾ ಮಲಗಿದ ನಂತರ ತೂತಲಾಗಿ ಅಥವಾ ಗ್ಯಾಸನ್ನು ಆಫ್ ಮಾಡದಿರುವಂಥ ಗ್ಯಾಸ್ ಲೀಕ್ ಆಗಿ ಗ್ಯಾಸ್ ಮನೆ ತುಂಬ ತುಂಬಿಕೊಂಡಿರ್ತದೆ. ಆ ಗ್ಯಾಸ್ ಮನೆ ತುಂಬ ತುಂಬಿಕೊಂಡಿದ್ದಾಗ ಸಡನ್ನಾಗಿ ಎದ್ದ ತಕ್ಷಣ ಲೈಟ್ ಹಾಕೋದು ಅಥವಾ ಸ್ಟವ್ ಚೆಕ್ ಹೋದಾಗ ಅದು ಬೆಂಕಿ ಉಂಡೆ ಹಾಕಿ ಸಡನ್ನಾಗಿ ಹತ್ಕೊಂಡು ಒಂದೇ ಸಾರಿ ಆಫ್ ಆಗೋಗುತ್ತೆ. ಹತ್ಕೊಳ್ತದಲ್ಲ, ಹತ್ಕೊಳ್ಳೋದು 1% ಬೆಂಕಿ 100% ಆಗಿ ವಿಸ್ತಾರ ಆಗುತ್ತೆ. ಅವಾಗ ಏನಾಗುತ್ತೆ, ಎಲ್ಲಿ ಲೂಪ್ ಪಾಯಿಂಟ್ ಇರ್ತದೆ, ಕಿಟಕಿ, ಡೋರು ಮತ್ತು ಎಲ್ಲೆಲ್ಲಿ ವೀಕ್ ಇರ್ತದೆ ಅಲ್ಲಿ ಕಿತ್ಕೊಂಡು ಹೊರಟೋಗುತ್ತೆ. ನಿನ್ನೆ ಅದೇ ರೀತಿ ಆಗಿರೋದು. ಪಾಪ 50 ವರ್ಷದ ಲಕ್ಷ್ಮಮ್ಮ ಅಂತೇಳಿ ತುಂಬ ಅಪ್ಪರ್ ಬಾಡಿ, ಮೇಲ್ಗಡೆ ಬಾಡಿ ಒಂದು 50-60% ಸುಟ್ಟಿದೆ. ಅವರಲ್ಲಿ ಪ್ರಾರ್ಥನೆ ಮಾಡೋಣ, ಯಮ್ಮನಿಗೆ ಒಳ್ಳೆ ಶೀಘ್ರ ಗುಣಮುಖರಾಗಲಿ. ಬಟ್ BP ಶುಗರ್ ಇದೆ, ಅದನ್ನು ನಮ್ಮ ಕೈ ಮೀರಿದ್ದು. ಬಟ್ ನಾವು ದೇವ್ರ ಪ್ರಾರ್ಥನೆ ಮಾಡ್ಬೋದು. ಅದಕ್ಕೆ ಎಲ್ಲ ಮಹಿಳೆಯರಿಗೆ ಈ ವಿಚಾರದಲ್ಲಿ ರಾತ್ರಿ ಮಲಗುವಾಗ ಅದನ್ನು ಆಫ್ ಮಾಡಿ, ರೆಗ್ಯುಲೇಟರ್ ಆಫ್ ಮಾಡಿ. ದಯವಿಟ್ಟು ಪ್ರತಿಯೊಂದು ಸಾರಿ ನಿಮ್ಮ ಮನೆಯವರಿಗೆ, ಸೊಸೆಯರಿಗೆ, ಮಕ್ಕಳಿಗೆ ನೀವು ಯಾರು ಅಡುಗೆ ಮಾಡ್ತೀರಿ, ಗಂಡಂದಿರು ಮತ್ತು ಅಪ್ಪಂದಿರು ಯಾರಿದ್ದೀರಿ, ನೀವು ಕೂಡ ಒಂದ್ಸರಿ ಅವ್ರಿಗೆ ಹೇಳಿ, ಕಿಟಕಿ, ಡೋರು ಮತ್ತು ಎಲ್ಲೆಲ್ಲಿ ವೀಕ್ ಇರ್ತದೆ ಅಲ್ಲಿ ಕಿತ್ಕೊಂಡು ಹೊರಟೋಗುತ್ತೆ. ನಿನ್ನೆ ಅದೇ ರೀತಿ ಆಗಿರೋದು. ಪಾಪ 50 ವರ್ಷದ ಲಕ್ಷ್ಮಮ್ಮ ಅಂತೇಳಿ ತುಂಬ ಅಪ್ಪರ್ ಬಾಡಿ, ಮೇಲ್ಗಡೆ ಬಾಡಿ ಒಂದು 50-60% ಸುಟ್ಟಿದೆ. ಅವರಲ್ಲಿ ಪ್ರಾರ್ಥನೆ ಮಾಡೋಣ, ಯಮ್ಮನಿಗೆ ಒಳ್ಳೆ ಶೀಘ್ರ ಗುಣಮುಖರಾಗಲಿ. ಬಟ್ BP ಶುಗರ್ ಇದೆ, ಅದನ್ನು ನಮ್ಮ ಕೈ ಮೀರಿದ್ದು. ಬಟ್ ನಾವು ದೇವ್ರ ಪ್ರಾರ್ಥನೆ ಮಾಡ್ಬೋದು. ಅದಕ್ಕೆ ಎಲ್ಲ ಮಹಿಳೆಯರಿಗೆ ಈ ವಿಚಾರದಲ್ಲಿ ರಾತ್ರಿ ಮಲಗುವಾಗ ಅದನ್ನು ಆಫ್ ಮಾಡಿ, ರೆಗ್ಯುಲೇಟರ್ ಆಫ್ ಮಾಡಿ. ದಯವಿಟ್ಟು ಪ್ರತಿಯೊಂದು ಸಾರಿ ನಿಮ್ಮ ಮನೆಯವರಿಗೆ, ಸೊಸೆಯರಿಗೆ, ಮಕ್ಕಳಿಗೆ ನೀವು ಯಾರು ಅಡುಗೆ ಮಾಡ್ತೀರಿ, ಗಂಡಂದಿರು ಮತ್ತು ಅಪ್ಪಂದಿರು ಯಾರಿದ್ದೀರಿ, ನೀವು ಕೂಡ ಒಂದ್ಸರಿ ಅವ್ರಿಗೆ ಹೇಳಿ. ನಮ್ಮ ಮನೇಲೂ ಅಷ್ಟೇ, ನಾನು ಮಲಗಿರ್ತೀನಿ, ನಮ್ಮ ಮಿಸಸ್ ಆಫ್ ಮಾಡಿ ಹೋಗಿರ್ತಾರೆ. ಬಟ್ ಆದರೂ ಒಂದು ಸಾರಿ, ಏಕೆಂದರೆ ಅದು ಯಾವಾಗ ಲೀಕ್ ಆಗುತ್ತೆ, ಎಲ್ಲಿ ಲೀಕ್ ಆಗುತ್ತೆ ಗೊತ್ತಿರೋದಿಲ್ಲ. ಅದರಿಂದ ದಯಮಾಡಿ ಈ ಥರ ಅನಾಹುತಗಳಿಗೆ ಅವಕಾಶ ಕೊಡಬೇಡಿ. ಎಲ್ಲರಿಗೂ ಪ್ರಾಣ ಇರ್ತದೆ, ಮಕ್ಕಳಿಗೆ ಅಂದ್ರೆ ಪ್ರೀತಿ ಇರ್ತದೆ, ತಾಯಿ ಇರ್ತಾರೆ, ತಂದೆ ಮಕ್ಕಳಿಗೆ ಇರ್ತಾರೆ. ಅದನ್ನು ನಾವು ದೂರ ಮಾಡ್ಕೊಳ್ಳೋದು ಬೇಡ. ಇದ್ರ ಬಗ್ಗೆ ಸ್ವಲ್ಪ ಚೀಟಿಯಾಗಿರಿ. ಮತ್ತು ಇನ್ನೊಂದು, ಮುಂದಿನ ಸಭೆಯನ್ನು ಎಲ್ಲಿ ನಡೆಸಬೇಕು, ಯಾವಾಗ ನಡೆಸಬೇಕು, ನೀವು ಸಭೆ ತೀರ್ಮಾನ ಕೊಟ್ಟರೆ ಅಲ್ಲಿ ನಡೆಸಕ್ಕೆ ನಾನು ರೆಡಿ. ಅದನ್ನು ಈ ಕ್ಷಣದಲ್ಲೇ ನನಗೊಂದು 10 ನಿಮಿಷದಲ್ಲಿ ಹೇಳಿದ್ರೆ ನಾನು ಅಲ್ಲಿ ಮಾಡಿಸ್ಕೊಡ್ತೀನಿ. ಮತ್ತು ಇನ್ನೊಂದು, ಈ ತಿಂಗಳು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಲ್ ಓವರ್ ಕರ್ನಾಟಕದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ಒಂದು ರ್ಯಾಲಿ, ಅವೇರ್ನೆಸ್ಸು ಶಾಲೆ, ಕಾಲೇಜುಗಳಲ್ಲಿ ಮಾಡ್ತಾ ಇದ್ದೀವಿ. ದಯಮಾಡಿ ನಾವು ಒಂದು ಮೆಸೇಜ್ ಕಳಿಸ್ತೀವಿ, ಎಷ್ಟು ಸಾಧ್ಯವೋ ಅಷ್ಟು ಜನ ಫ್ರೀ ಇದ್ದರೆ ಬಂದು ನಮ್ಮ ಕೈ ಜೋಡಿಸಿ. ಇದೇ ರೀತಿ ಮನೆ ಮಕ್ಕಳು ಕಳ್ಕೊಳ್ಳೋದು ಬೇಡ ಬ್ರೋ ಅಂತೇಳಿ ಹೊಸ ಟೈಟ್ಲ್ ಕೊಟ್ಟಿದ್ದೀವಿ. ಒಂದು, ಗಾಂಜಾವನ್ನು ಮಾರಾಟ ಮಾಡಬೇಡ, ಗಾಂಜಾವನ್ನು ಸೇದಬೇಡ, ತಂದೆ ತಾಯಿಗೆ ಮಕ್ಕಳನ್ನು ಕಳ್ಕೊಳ್ಳೋದು ಬೇಡ, ಟೀಚರ್ಸ್ಗೆ ಸ್ಕೂಲಿನ ಮಕ್ಕಳನ್ನು ಬೇರೆ ಮಾಡೋದು ಬೇಡ, ಸುಸ್ಥಿತಿಗೆ ತರುವಂಥ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಬೇಡ. ಇಷ್ಟು ಬೇಡಗಳನ್ನು ಸೇರಿಸಿ ಬೇಡ ಬ್ರೋ ಅಂತೇಳಿ ಒಂದು ಹೊಸ ಟೈಟಲನ್ನು ಕೊಟ್ಟು ನಾವು ಮಾಡಿದ್ದೀವಿ.
ಇದ್ರ ಬಗ್ಗೆ ತಮ್ಮ ಮನೆ ಮಕ್ಕಳು ಸ್ವಲ್ಪ ಎಚ್ಚರಿಕೆಯಾಗಿ ಗಮನಿಸಿ. ಯಾರು ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅವರು ಸ್ಕೂಲಿಂದ ಬಂದ ಮೇಲೆ ಅಥವಾ ಹೋಗೋ ಮುಂಚೆ ಅವರು ಬ್ಯಾಗ್ಗಳನ್ನು ಸಡನ್ನಾಗಿ ಚೆಕ್ ಮಾಡಿ. ಆ ಬ್ಯಾಗಲ್ಲಿ ನಿಮಗೆ ಬೇಕಾದ ಥಿಂಗ್ಸ್ಗಳು ಸಿಗುತ್ತೆ. ಚಾಕ್ಲೇಟ್ಗಳಿದ್ದಾವೆ, ಚಾಕ್ಲೇಟಲ್ಲಿ ಐಡೋ ಗಾಂಜಾವನ್ನು ಚಾಕ್ಲೇಟ್ ರೂಪದಲ್ಲಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ 100% ಸಕ್ಸಸ್ ಆಗ್ಲಿಕ್ಕೆ ಆಗ್ತಾ ಇದೆ. ಬಿಕಾಸ್ ನಮಗೆ ಸಾರ್ವಜನಿಕರ ಸಹಕಾರ ಅಷ್ಟು ಪ್ರಮಾಣದಲ್ಲಿ ನಮಗೆ ಸಿಗ್ತಾ ಇಲ್ಲ. ಈ ನಿಟ್ಟಲ್ಲಿ ದಯವಿಟ್ಟು ಮಾಡಿ ಆ ಒಂದು ಸಹಕಾರ ನಮಗೆ ಕೊಡಿ ಅಂತ ಕೋರ್ಕೊಳ್ತಾ, ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾಗಿದ್ರೆ ಟ್ರಾಫಿಕ್ಕು, ಸಮಾಜ ಕಲ್ಯಾಣ, ಜಸ್ಕಾಮು ಮತ್ತು DPM ಎಲ್ಲ ಅಧಿಕಾರಿಗಳನ್ನ ಸೇರಿಸಿ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ವಿ ನಮ್ಮ ಪೊಲೀಸ್ ನಮ್ಮ ಸ್ಟೇಷನಿಂದ. ಆ ಗ್ರೂಪಲ್ಲಿ ಏನೇ ಮಾಹಿತಿ ಇರಲಿ ನಮಗೆ ಹಾಕಿ. ಇಲ್ಲ ಅಂದರೆ ನನ್ನ ನಂಬರು ಗೌರ್ಮೆಂಟ್ ನಂಬರ್ ಇದೆ, ನಂಬರ್ ಎಲ್ಲ ಇದೆ, ಎಲ್ರಿಗೂ ಇದೆ. ನಂಬರ್ಗೆ ಎಷ್ಟು ಥರ ಆಗಲಿ ದಯಮಾಡಿ ಕಾಲ್ ಮಾಡಿ. ಮಲಗಿದ್ದಾರೆ ಏನಿಲ್ಲ, ನಾನು ಬೆಳಗ್ಗೆ ಇಲ್ಲಿಂದ ಹೋಗಿದ್ದು 5 ಗಂಟೆಗೆ 5:15 ಮನೆಗೆ ಹೋಗಿ ಮಲಗಿದ್ದೀನಿ, 9:00 ಎದ್ದಿದ್ದೀನಿ, ಗೊತ್ತಾಯ್ತಾ, ಬಂದಿದ್ದೀನಿ. ನಾನು ಈ ಏರಿಯಾ ಇನ್ಸ್ಪೆಕ್ಟರ್ ಅಲ್ಲ, ನಿಮ್ಮೂರಿನ ಮಗ. ನೀವು ಯಾವ ರೀತಿ ನಮ್ಮನ್ನು ಬಳಸ್ಕೊತೀರೋ ಆ ರೀತಿಯಲ್ಲಿ ನಾನು ನಿಮಗೆ ಕೆಲಸ ಮಾಡ್ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಅದರಲ್ಲಿ ಯಾವುದೇ ರೀತಿಯ ಹಂಚಿಕೆ ಬೇಡ. ಮತ್ತೆ ನಂದು ಇನ್ನೊಂದು ಪಾಲಿಸಿ, ನನ್ನ ಠಾಣೆಗೆ ಅಥವಾ ನನ್ನನ್ನು ಭೇಟಿ ಮಾಡಲಿಕ್ಕೆ ಯಾವುದೇ ಮಧ್ಯಂತರ ವ್ಯಕ್ತಿಗಳನ್ನು ಕರ್ಕೊಂಡು ಬರಬೇಡಿ. ದಯಮಾಡಿ ನೇರವಾಗಿ ಬನ್ನಿ. ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಆಮೇಲೆ ಹೋಗಿ ನಿಮ್ಮ ಲೀಡರ್ಗಳಿಗೆ ಹೇಳಿ ಅವ್ರು ಬೇಕಾದ್ರೆ ನನ್ನ ಹತ್ರ ಕ್ವಶನ್ ಮಾಡಿ. ನೀವು ಬಂದರೆ ಎಷ್ಟು ರೆಸ್ಪೆಕ್ಟಾಗಿ ನಾನು ಕೆಲಸ ಮಾಡ್ಕೊಡ್ತೀನೋ ಅದೇ ಬಡ ವ್ಯಕ್ತಿ, ನೊಂದ ವ್ಯಕ್ತಿ ನನ್ನ ಹತ್ರ ಬಂದರೆ ಅಷ್ಟೇ ಪ್ರಮಾಣದಲ್ಲಿ ಅವರಿಗೆ ನ್ಯಾಯವನ್ನು ದೊರಕಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ನೇರವಾಗಿ ನನ್ನನ್ನು ಭೇಟಿ ಮಾಡಿ ಯಾವುದೇ ಮೀಡಿಯೇಟರ್ಗಳಿಗೆ ಅವಕಾಶನ ಮಾಡಿಕೊಡ್ಬೇಕು. ಎಲ್ಲ ಲೀಡರ್ಗಳು ಕೂಡ ತಾವು ನಮ್ಮ ಯಾರ್ಯಾರು ಇರ್ತೀರಿ ಅವ್ರಿಗೆ ಸ್ವಲ್ಪ ಮಾಹಿತಿನ ಕೊಡಿ. ಏಕೆಂದರೆ ನಾನು ಬಂದ ಮೇಲೆ ಗಮನಿಸೋದು ಹೊರಗಡೆ ಇರ್ತಾರೆ, ಹೊರಗಡೆಯಿಂದ ಒಳಗಡೆಗೆ ಫೋನ್ ಮಾಡ್ತಾರೆ, ಕಂಪ್ಲೇಂಟ್ ಏನಾಯಿತು ಎತ್ತಾಯಿತು ಅಂತ ತಿಳ್ಕೊಂಡು ಅಲ್ಲಿ ಮಾಡ್ಕೊಂಡು ಇದು ಮಾಡ್ತಾರೆ. ನಾನು ಬಂದ ಮೇಲೆ ಒಂದು ಕೇಸ್ ಆಗಿದೆ, ಯಾರು ಅಂತ ಹೇಳಲ್ಲ ಪುಣ್ಯಾತ್ಮ. ಸಾಹೇಬ್ರ ಹತ್ರ ಹೋಗಿದೆ, ಭೇಟಿ ಮಾಡಿದ್ದೀನಿ, ಇಷ್ಟು ಕೊಡಬೇಕು ಅಂತೇಳಿ 20,000 ರೂಪಾಯಿನ ಒಂದು ಕಂಪ್ಲೇಂಟ್ ಅಂತ ಇಸ್ಕೊಂಡಿದ್ದಾರೆ. ನಾನು ಅವ್ರಿಗೆ ಫೋನ್ ಮಾಡಿ ಬೈದಿದ್ದೀನಿ, ಯಾರಿಗೆ ಅಂತ ಅವ್ರಿಗೆ ಅರ್ಥ ಆಗಿರ್ತದೆ. ಅಂತ ವಿಚಾರ ಬಂದರೆ ದಯಮಾಡಿ ನಾನು ಅವ್ರ ಮೇಲೆ ಎಕ್ಸ್ಟ್ರಾಕ್ಷನ್ ಕೇಸ್ ತಗೋತೀನಿ. ಅವ್ರು ನೊಂದು ಬಂದಿರ್ತಾರೆ, ನನ್ನನ್ನು ಭೇಟಿ ಮಾಡಿ ಕೆಲಸ ಆಗುತ್ತಾ ಬಿಡುತ್ತಾ, ಭೇಟಿ ಮಾಡ್ಸೋಕ್ಕೋಸ್ಕರ 20,000 ರೂಪಾಯಿ ತಗೊಂಡವ್ರೆ ಇದ್ರೆ ನಾನು ಅವರನ್ನು ಯಾವ ರೀತಿ ನಿಂದಿಸಬೇಕು ಅಂತ ನನಗೆ ಅರ್ಥ ಆಗುತ್ತೆ. ದಯಮಾಡಿ ಆ ಥರದ ಯಾವುದೇ ಇದಕ್ಕೆ ಅವಕಾಶ ಕೊಡಬೇಡಿ. ಬೇಕಿದ್ರೆ ನನ್ನ ಹತ್ರ ಬನ್ನಿ, ಕೂತ್ಕೊಳ್ಳಿ, ಸರ್ ಹಿಂಗಿದೆ ಅಂತೇಳಿ. ಮಕ್ಕಳಿಗೆ ಫೀಸ್ ಕಟ್ಕೊಡ್ಬೇಕಾ, ಯಾರು ಬಡ ಮಕ್ಕಳಿದ್ರೆ ಫೀಸ್ ಕಟ್ಕೊಡ್ತೀನಿ, ಬುಕ್ಸ್ ತಗೊಡ್ತೀನಿ, ನೋಟ್ಸ್ ತಗೊಡ್ತೀನಿ. ಪ್ರತಿಯೊಂದು ಕಾಲೋನಿಯಲ್ಲಿ ಒಂದು ಮಗುವನ್ನು ನೀವು ದತ್ತು ತಕೊಂಡು ಅವನನ್ನು ಬೆಳೆಸಿದ್ರೆ ಒಂದೊಂದು ಕಾಲೋನಿಯಲ್ಲಿ ಒಬ್ಬೊಬ್ಬ ಅಂಬೇಡ್ಕರ್ ಹೋಗ್ತಾರೆ. ದಯಮಾಡಿ ನಾನು ಎಲ್ಲ ದಲಿತ ಸಭೆಯಲ್ಲಿ ಇದನ್ನೇ ಹೇಳೋದು, ಕಾಲೋನಿಯಲ್ಲಿರುವಂಥ ಬ್ರಿಲಿಯಂಟ್ ಹುಡುಗರನ್ನ ಚೂಸ್ ಮಾಡಿ ಅವ್ರಿಗೆ ನೀವು ಹೇಗೆ ಓದ್ತಾ ಇದೆಯಪ್ಪ, ಏನು ಓದ್ತಾ ಇದೆಯಾ, ನಿನ್ಗೇನು ಕಷ್ಟ, ಬುಕ್ಸ್ ಬೇಕಾ, ನೋಟ್ಸ್ ಬೇಕಾ, ನಿನ್ಗೇನು ಅನುಕೂಲಗಳು ಬೇಕಾ, ಸ್ಕಾಲರ್ಶಿಪ್ ಬಂತ, ಇದನ್ನ ಕೇಳಿ. ಮತ್ತೆ ಎಲ್ಲೋಗಿದೆ, ಏನು ಮಾಡ್ತಾ ಇದೆಯಾ, ಚೆನ್ನಾಗಿ ಓದ್ತಾ ಇದೆಯಾ ಅಂತ ಹೇಳಿದ್ರೆ ಅವನು ಒಂದು SLCನೋ PUCನೋ ಡಿಗ್ರಿನೋ ಮಾಡ್ಕೊಂಡ್ರೆ ಆ ಮನೆ ಉದ್ಧಾರ ಆಗುತ್ತೆ, ಆ ಬೀದಿ ಆಟೋಮೆಟಿಕಲಿ ಉದ್ಧಾರ ಆಗುತ್ತೆ. ಇದನ್ನ ನಾವು ಮೂಲ ಬೇಸಿಕ್ ಆಗಿ ಮಾಡಬೇಕಾದಂಥ ವರ್ಕ್. ಇದರಲ್ಲಿ ಕೆಲವರು ತಪ್ಪು ತಿಳ್ಕೋಬೋದು, ನನ್ನ ಏನಪ್ಪ ನಮಗೆ ಟಾರ್ಗೆಟ್ ಕೊಡ್ತಾರೆ ಅಂತೇಳಿ. ವಾಸ್ತವಾಂಶವನ್ನು ನಾನು ಹೇಳ್ತಾ ಇದ್ದೀನಿ. ಹೇಳಿ ಈ ಒಂದು ಸಭೆಯನ್ನು ಇಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ತಾವ್ಯಾರು ಡಿಸೈಡ್ ಮಾಡ್ತೀನಿ. ನಿನ್ನೆ ನಾವು ಹರಿನಗರ ಅಂತ ಲಾಸ್ಟ್ ಮೀಟಿಂಗಲ್ಲಿ ಹೇಳಿದರು. ಹರಿನಗರದಲ್ಲಿ ಯಾವತ್ತು ಡೇಟ್ ಹೇಳಿದ್ರೆ ಆ ಡೇಟಲ್ಲಿ ನಾನು ಫಿಕ್ಸ್ ಮಾಡ್ತೀನಿ. ಹರಿನಗರ ಸ್ಕೂಲಲ್ಲಿ ಇದೇ ರೀತಿ ಒಂದು ಸಭೆಯನ್ನು ಮಾಡೋಣ. ಎಲ್ಲ ಕಾಲೋನಿ ಮುಗಿದಾದ್ಮೇಲೆ ಮತ್ತೆ ರಿಪೀಟು ಅಲ್ಲೇ ಮಾಡೋಣ. ಕೊಂಡುಕೊಂಡು ಹೇಳ್ತಾ ಇದ್ದಾರೆ ಅಥವಾ ಹರಿನಗರ ಹೇಳ್ತಾ ಇದ್ದಾರೆ, ಎಲ್ಲಿ ಅಂತ ಹೇಳಿದ್ರೆ ನಾನು ಅಲ್ಲಿ ಓಕೆ. ಹರಿನಗರ ಸೇಮ್ ಡೇಟು, ಇವತ್ತು ಎಷ್ಟು ಡೇಟು, 10 ನೆಕ್ಸ್ಟ್ ಮಂತ್ 10ನೇ ತಾರೀಕು ಹರಿನಗರ. ಓಕೆ, ಯಾವಾರ ಬರುತ್ತೆ ಆಗ್ಬೋದಾ? 8 ಯಾವುದು 8ನೇ ತಾರೀಕು ಎಷ್ಟು ಜನಕ್ಕೆ ಇರ್ತೀರಿ? ಬಂದು ನಮ್ಮ ಜೊತೆ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ವಂದಿಸಿ, ಮಹಾನ್ ನಾಯಕ
ಬಾಬಾ ಸಾಹೇಬ್ರವ್ರಿಗೆ ಹೊಂದಿಸಿ ನಾನು ಈ ವಿಚಾರದಲ್ಲಿ ಮೊನ್ನೆ ಗೌರಿಪ್ರಸಾದ್ ಮೇಡಮ್ ಅವ್ರಿಗೆ ಹೇಳಿದೆ, ದಯಮಾಡಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೋ ಇರುವಂಥ ವ್ಯಕ್ತಿ, ದಯಮಾಡಿ ಅವರನ್ನ ಸೈಟ್ಗೆ ರೋಡ್ಗೆ ದಯವಿಟ್ಟು ತರಬೇಡಿ. ಅದು ನನಗೆ ಪರ್ಸನಲ್ ಆಗಿ, ನಾನೊಬ್ಬ ಕಾನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸು, MA ಪೊಲಿಟಿಕಲ್ ಸೈನ್ಸ್ ಮಾಡಿ ಕಾನ್ಸ್ಟಿಟ್ಯೂಷನ್ ಮಾಡಿ 10,000 ಮಕ್ಕಳಿಗೆ ಪಾಠ ಮಾಡಿ ಬಂದಿರೋನು. ಅವ್ರನ್ನ ಯಾವುದೋ ಸೈಟ್ ವಿಚಾರಕ್ಕೆ, ಯಾವುದೋ ರೋಡ್ ವಿಚಾರಕ್ಕೆ, ಯಾವುದೋ ವಿಚಾರಕ್ಕೆ ಕರ್ಕೊಂಡ್ಬಂದು ಫೋಟೋ ಹಾಕಿ ಅವ್ರಿಗೆ ಮಾಡುವಂಥ ಅವಮಾನವನ್ನು ಮಾಡಿಬಿಟ್ಟಿದ್ದೀವಿ. ನಾನೊಬ್ಬ ಒಕ್ಕಲಿಗ, ಆದರೆ ನಿಮಗಿಂತ ಹೆಚ್ಚು ಇಷ್ಟಪಡುವಂಥದ್ದು ನಾನು ಜಾತಿ ಹಾಕಿ ಕೇಳ್ಕೊಂಡಿದ್ರೆ ಗೊತ್ತಾಗಿರ್ಬೇಕು ನಿಮಗೆ. ಅದರಿಂದ ದಯಮಾಡಿ ಅಂಥ ಕೆಲಸಗಳು ಮಾಡಿದ್ರೆ ನಾನು ದಯಮಾಡಿ ಅವ್ರ ಮೇಲೇ ನೇರ ಕೆಲಸ ಮಾಡ್ತೀನಿ, ಸುಮಟ ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಸಮಸ್ಯೆ ಇದ್ರೆ ಬನ್ನಿ, ನಾನು ಬರ್ತೀನಿ, ಖುದ್ದಾಗಿ ಅಲ್ಲಿ ಮಾಡೋಣ. ಬಟ್ ಅಲ್ಲಿ ಫೋಟೋ ಇಟ್ಟುಬಿಟ್ಟು ಫೋಟೋ ಅವಮಾನ ಆಯಿತು ಅದಾಯಿತು ಅಂತೇಳಿ ನೀವು ಮಾಡೋದಕ್ಕೆ ಅವ್ರಿಗೆ ಅವಮಾನ ಮಾಡಿಸಿ ಅದನ್ನು ದೊಡ್ಡ ವಿಷಯ ಮಾಡೋದು ಇದು ನನ್ನ ಕಳಕಳಿಯ ಮನವಿ. ಇಷ್ಟು ಹೇಳಿ ಈ ಒಂದು ಮುಗಿಸಿ 7ನೇ ತಾರೀಕು ಫಸ್ಟ್ ವೀಕ್ ಬೀಳುತ್ತೆ ಸರ್. ನನಗೆ ಜುಡಿಷಿಯೇಷನ್ ಇಲ್ಲ. ಪಿಳ್ಗಾನಹಳ್ಳಿ ಬೇರೆ ಅಲ್ಲ, ಹರಿನಗರ ಬೇರೆ ಅಲ್ಲ. ಹರಿನಗರದವರೇ ಬರ್ಬೇಕು ಅಂತಿಲ್ಲ. ಪಿಳ್ಗಾನಹಳ್ಳಿಯವರು ಅಲ್ಲಿ ಹರಿನಗರ ಬರ್ಬೋದು, ಹರಿನಗರದವರು ಪಿಳ್ಗಾನಹಳ್ಳಿ ಬರ್ಬೋದು. ಅಲ್ಲಿಯವರೇ ಅಂತಲ್ಲ, ಬಟ್ ಅಲ್ಲಿದ್ರೆ ನಮಗೆ ಸಮಸ್ಯೆಗಳು ಅರ್ಥ ಆಗುತ್ತೆ ಅನ್ನೋಂಥದ್ದು ಅಷ್ಟೇ, ಇನ್ನೇನಿಲ್ಲ. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅದೆಲ್ಲ ಇದೇ ಪಾಲಿಸಿ ನಂದು. ಜನರ ಜೊತೆ, ಜನರ ನಡುವೆಯಲ್ಲಿ ನಾವು ಒಬ್ಬರಾಗಿ ಕೆಲಸ ಮಾಡೋದು ನನ್ನ ಕೆಲಸ. ಅದನ್ನು ಮಾಡ ಅಂತ ಹೇಳಿ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿದ್ದೀನಿ. ನನ್ನ ಹೆಸರು ರಾಜು ಅಂತ. ಈಗಾಗಲೇ ಹಲವು ಬಾರಿ ನಮ್ಮ ಭವಾನಿ ಶಂಕರ್ ಸಾಹೇಬ್ ಇರ್ಬೋದು, ಮಂಜುಳಾ ಮೇಡಮ್ ಇರ್ಬೋದು, ಆಮೇಲೆ ಮಂಜಣ್ಣ ಇರ್ಬೋದು, ಎಲ್ಲ ಕೆಲವು ಟ್ರಾಫಿಕ್ ಹವಾಲುಗಳೆಲ್ಲ ಹೇಳಿದ್ದಾರೆ. ಅದೇ ನೆಕ್ಸ್ಟ್ ಬರೋ ಟೈಮ್ ಒಳಗೆ ಕೆಲವು ನಿಮ್ಮ ಹವಾಲುಗಳು ಏನಿದೆ ಅದು ಫುಲ್ಫಿಲ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆಲ್ರೆಡಿ ಎಕ್ಸ್ಪರ್ಟ್ ಒಂದ್ಸಲ ಗಮನಕ್ಕೆ ತರ್ತೀನಿ. ಈಗ ಕೆಲವು ಇಶ್ಯೂಸ್ ಹೇಳಿದ್ದಾರೆ ಭವಾನಿ ಶಂಕರ್ ಸಾಹೇಬ್, ಮಂಜುಳಾ ಮೇಡಮ್. ಹಂಪ್ಸ್ ಹತ್ರ ಕೆಲವು ವೆಹಿಕಲ್ಸ್ಗಳು ಬರ್ತವೆ, ಇಲ್ಲಿಗಲ್ ಆಗಿ ನೈಟ್ ಟೈಮ್ಸಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಟ್ರಕ್ಗಳೆಲ್ಲ ಬರ್ತಾವೆ ಅಂತ. ಅದಕ್ಕೆ ಸಂಬಂಧಪಟ್ಟ ಕೋಬ್ರಾಗಳಿದ್ದಾರೆ, ACIಗಳಿದ್ದಾರೆ, ಅವ್ರ ಗಮನಕ್ಕೆ ತರ್ತೀನಿ. ಮುಂದೆ ಏನಾದರೂ ಈ ಥರ ಆಗು ಹೋಗೋದಿದೆ ಅವ್ರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಇನ್ನೇನಿದೆ ಸರಿಪಡಿಸೋಕ್ಕೆ ಟ್ರೈ ಮಾಡ್ತೀನಿ. ಹೆವಿ ಟ್ರಾಫಿಕ್ ಇರುತ್ತೆ, ಆ ಟ್ರಾಫಿಕ್ ನ ಅವಾಯ್ಡ್ ಮಾಡೋದಕ್ಕೆ ಅಂತ ಏನ್ ಮಾಡ್ತಾರೆ, ಗಾಡಿಗಳು 4 ವೀಲರ್ಸ್ ಮತ್ತೆ ವೆಯ್ಟ್ ಲಿಫ್ಟ್ ತಗೊಂಡ್ಬರ್ತಾರೆ, ಈ ಫ್ಲೈಓವರ್ ಮೇಲೆ ಬರ್ತಾರೆ. ಬರ್ಬೇಕಾದ್ರೆ ಒಂಚೂರು ಯಾಮಾರಿದ್ರು ಕೂಡ ಆ ಗಾಡಿ ಮುಂದೆ ಹಿಂದೆ ಇರೋಂಥ ಗಾಡಿಗಳಾಗಿರ್ಬೋದು, ಅಥವಾ ಅದು ಯಾವ ಮನೆಗೆ ಹೋಗಿ ಗುದ್ದುತ್ತೆ ಅಂತ ಗೊತ್ತಿಲ್ಲ, ಅಥವಾ ಎದುರುಗಡೆ ಬರ್ತಾರಂತವ್ರಿಗೆ ಯಾರು ಗುದ್ದುತ್ತೆ ಅಂತ ಗೊತ್ತಿಲ್ಲ. ಈ ತರ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರನೇ ಆ ರಸ್ತೆನ ರಿಪೇರಿ ಮಾಡಬೇಕು. ಇವತ್ತು ಏನ್ ಬಂದಿದ್ದೀರಾ ಅದೇ ತರ ದಯವಿಟ್ಟು ಕಾಲೋನಿಗಳಿಗೆ ಬರಬೇಕು. ಬಂದಾಗ ನಿಮ್ಮಲ್ಲಿ ಏನೊಂದು ಯೋಜನೆಗಳೇನಿದೆ ಅಥವಾ ದಲಿತರಿಗೆ ಏನು ಅನುಕೂಲ ಆಗುತ್ತೆ, ಅವ್ರಿಗೆ ಯಾವ ತರ ಒಂದು ಆಫರ್ಸ್ ಇದೆ, ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು 5 ನಿಮಿಷ ನೀವು, ನಮ್ದೆಲ್ಲ ಸಮಸ್ಯೆಗಳು ಇದಿದೆ, ನಾವು ಟ್ರಾಫಿಕ್ ಇನ್ನೊಂದು ಸಮಸ್ಯೆಗಳು ಹೇಳ್ತೀವಿ, ಬಟ್ ನೀವು ಒಂದು 5 ನಿಮಿಷ ಇನಿಷಿಯೇಟ್ ತಗೊಂಡು ಏನೇನು ಸಮಾಜ ಕಲ್ಯಾಣ ಇಲಾಖೆಯಿಂದ ದಲಿತರಿಗೆ ಯಾವ್ಯಾವ ಒಂದು ಪ್ರಯೋಜನಗಳಿದೆ, ಯಾವ್ಯಾವ ಒಂದು ಸ್ಕೀಮ್ಸ್ ಇದೆ, ಅದನ್ನ ಇದ್ರ ಬಗ್ಗೆ ದಯವಿಟ್ಟು ನಮ್ಮ ಏರಿಯಾದಲ್ಲಿರೋರಿಗೆ ನೀವು ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಸಂತೋಷ ಆಗಿದೆ. ಪೊಲೀಸ್ ಇಲಾಖೆ ದಲಿತರ ಕುಂದುಕೊರತೆಗಳ ಸಭೆ ಯಾತಕಪ್ಪ ಏರ್ಪಡಿಸ್ತಾರೆ ಅಂದ್ರೆ, ಆ ಕಾಲೋನಿಗಳಲ್ಲಿ ಆಗ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಇರ್ಬೋದು, ರಸ್ತೆ ದುರಸ್ತಿ ಬಗ್ಗೆ ಇರ್ಬೋದು, ಇನ್ನೊಂದು ಬೀದಿ ದೀಪ ಇರ್ಬೋದು, ಒಂದು ಕರೆಂಟ್ ಬಗ್ಗೆ ಇರ್ಬೋದು, ಒಂದು ನೀರಿನ ಬಗ್ಗೆ ಇರ್ಬೋದು, ಧೈರ್ಯವಾಗಿ ಅಧಿಕಾರಿಗಳ ಹತ್ರ ಹೋಗಿ ಮಾತನಾಡ್ಲಿಕ್ಕೆ ಆಗಲ್ಲ. ಬಟ್ ಏನಕ್ಕಪ್ಪ ಅಂದ್ರೆ ಈ ಸಭೆಗಳು ಕರೆದಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಭೆಗೆ ಆಗಮಿಸಿದಾಗ ಧೈರ್ಯವಾಗಿ ಅವ್ರ ಮುಂದೆ ಈ ಅಹವಾಲುಗಳನ್ನು ಹೇಳ್ಕೊಂಡು ಬಗೆಹರಿಸತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ IG ಅವರು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಆದರೆ ಅಲ್ಲಿ ಮನವಿ ಮಾಡ್ತಾ ಇದ್ದೇವೆ, ಪ್ರತಿ 3 ತಿಂಗಳಿಗೊಮ್ಮೆ ACP ಅವರ ಸಭೆ ನಡೀತಾ ಇತ್ತು. 1.5 ವರ್ಷದಿಂದ ACP ಸಭೆ ಕೂಡ ಡ್ರಾಪ್ ಆಗಿದೆ. 6 ತಿಂಗಳಿಗೊಮ್ಮೆ DCP ಅವ್ರ ಸಭೆ ನಡೀತಾ ಇತ್ತು. DCP ಅವ್ರ ಸಭೆ ಕೂಡ ನಡೀತಾ ಇಲ್ಲ. ಯಾಕೆಂದ್ರೆ ನಿಮ್ಮ ಹತ್ರ ನಾವು ಹೇಳ್ತಾನೆ ಇರ್ತೀವಿ, ಮಾಸಿಕವಾಗಿ ಬರ್ತಾ ಇರ್ತೀವಿ, ನಾವು ಹೇಳ್ತಾ ಇರ್ತೀವಿ, ನೀವು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತರ್ತೀರಾ, ಅವರದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಿಲ್ಲ. ಆದ್ದರಿಂದ ಮುಂದಿನ ತಿಂಗಳು ACP ಸಭೆಯನ್ನ ಯಾವುದೇ ಕಾಲೋನಿಯಲ್ಲಿ ಆಯೋಜನೆ ಮಾಡಿದಾಗ ವೃತ್ತ ನಿರೀಕ್ಷಕರು ಮತ್ತೆ ಟ್ರಾಫಿಕ್ ವೃತ್ತ ನಿರೀಕ್ಷಕರು ACP ಅವರ ಸಮ್ಮುಖದಲ್ಲಿ ಸಭೆ ನಡೆಸಬೇಕು. ದಲಿತರ ಕುಂದುಕೊರತೆಗಳ ಬಗ್ಗೆಯಲ್ಲಿ ಸ್ಥಳದಲ್ಲೇ ನಿವಾರಣೆ ಆಗಬೇಕು. ಹಾಗೆ ಮುಂದಿನ ಸಭೆಗೆ ನಮ್ಮ ಸಮಾಜ ಇಲಾಖೆ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥವರು ಎಷ್ಟು ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ, ಎಷ್ಟು ಜನಕ್ಕೆ ಈ ಭಾಗದಲ್ಲಿ ಕೋಣನಕುಂಟೆ ಠಾಣೆಯಲ್ಲಿ ಪರಿಹಾರ ಸಿಕ್ಕಿದೆ, ಇಲ್ಲ ಕೇಸ್ ಯಾವ ಹಂತದಲ್ಲಿದೆ, ಇದರ ಮಾಹಿತಿ ಸಮೇತ ಬಂದು ಮುಂದಿನ ಸಭೆಯಲ್ಲಿ ಮಾಹಿತಿ ಕೊಡಬೇಕು. ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರ ಪರವಾಗಿ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಕರ್ನಾಟಕ.
ಎಲ್ಲ ಕಾರ್ಯಕ್ರಮ ಬಂದಿರುವ ನಾಯಕರಿಗೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಬಂದಿರೋ ಕೃಷ್ಣ ಸರ್ಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತ ಕೊಡ್ತಾ, ಹಾಗೆ ಇಲ್ಲಿ ಎಲ್ಲ ಹೇಳಿದಾಗೆ ನಮ್ಮದು ಅದೇ ಮತ್ತೆ ಈ ಥರ ಗ್ರಾಮಗಳಲ್ಲಿ ಮಾಡಬೇಕಂತ ತುಂಬ ದಿವಸದಿಂದ ಕೇಳ್ತಿದ್ವಿ. ಸೊ ಕೃಷ್ಣ ಸರ್ ಬಂದಾಗ ಅದು ನೆರವೇರಿದೆ. ಇನ್ನು ನೆಕ್ಸ್ಟು ಮತ್ತೆ ಯಾವ್ಯಾವ ಗ್ರಾಮ ಸಿಗುತ್ತೋ ಅವ್ರಿಗೆ ಮಾಡಬೇಕಂತ ಕೇಳ್ಕೊಳ್ತಿದ್ವಿ. ಅದ್ರ ಜೊತೆಗೆ ಇಲ್ಲಿ ಸಭೆಗಳಲ್ಲಿ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಭಯ ಆಗುತ್ತೆ. ಯಾಕಂದರೆ ನೀವು ಫೋಟೋ ಹೊಡಿತೀರೋ ವೀಡಿಯೋ ಮಾಡ್ತೀರೋ ಗೊತ್ತಾಗಲ್ಲ. ಲಾಸ್ಟ್ ಟೈಮು ಸರ್ವೆ ನಂಬರ್ 55 ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ACP ಮೀಟಿಂಗಲ್ಲಿ ಮಾತಾಡಿದ್ರೆ ಎಲ್ಲ ನಾಯಕರಿಗೂ ನಾವು ಮಾತಾಡಿರೋ ಮಾತಾಗಿದೆ. ಇಲ್ಲಿ ರಿಜಿಸ್ಟ್ರಿ ಆಗುತ್ತೆ, ಪೊಲೀಸವರಾಗಲಿ ಮತ್ತು ಇನ್ನೊಬ್ರು ಸಂಬಂಧಪಟ್ಟರು ಬರ್ಕೊತಾರೆ, ಆದರೂ ವಿಡಿಯೋ ಮಾಡಿ ಕಳಿಸ್ತಾರೆ. ಮುರುಗೇಶ್ ಹಿಂಗೆ ಮಾತಾಡ್ದ, ಈ ಥರ ನಿಮ್ಮನ್ನು ಆ ಥರ ಹೇಳ್ದ, ನಿನ್ನ ಹೆಸರು ಹೇಳ್ದ ಅಂತೇಳಿ ಸಂಬಂಧಪಟ್ಟರು ವಿಡಿಯೋ ಕಳಿಸಿದ್ದಾರೆ. ದಯವಿಟ್ಟು ಅವ್ರ ಕಾರ್ಯಕರ್ತರಾಗಲಿ ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಎಲ್ಲರಿಗೂ ವಿಡಿಯೋ ಬರುತ್ತೆ ಮಾಡೋಕ್ಕೆ, ಬಟ್ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತಿಳ್ಕೊಬೇಕಂತ ಕೇಳ್ಕೊತೇವೆ. ನಾವು ಯಾರ ಬಗ್ಗೆನೂ ಅನಾವಶ್ಯಕವಾಗಿ ಮಾತಾಡೋಕ್ಕೆ ಹೋಗಲ್ಲ. ಸೊ ನಮ್ಮ ಬಗ್ಗೆ ನಾವು ಮಾತಾಡೋದು ಒಂದು ಅಂದರೆ ಅಲ್ಲಿ ಹೇಳೋ ರೀತಿನ ಒಂದು, ಮಾತಾಡೋ ರೀತಿನ ಒಂದು, ವಿಡಿಯೋ ಕಳಿಸೋದು ಒಂದು. ರಾಜಕೀಯವಾಗಿರೋರು ಮತ್ತು ಕೆಲವು ಸಂಘಟನೆಗಳು ಎಲ್ಲರೂ ಸ್ವಲ್ಪ ಅರ್ಧ ಸೈಟ್ಗಳು ಮಾಡಿ ಕೊಡ್ತಿದ್ರೆ ಭೂಮಿ ಇರೋರು ನಾವೆಲ್ಲ ಹೋಗ್ಬೇಕು? ತಮಗೆ ಯಾವ್ಯಾವ ಏರಿಯಾ ಬರುತ್ತೆ ಅಂತ ಸ್ವಲ್ಪ ಹೇಳಿ ಸರ್. ಸರ್ ಮೈಕ್ ಮುಂದೆ ಇಟ್ಕೊಳ್ಳಿ. ನಮ್ಮ ನಂಬರ್ ತಗೊಂಡು ಮಾತಾಡಿ ನಾವು ಕೂಡ ಕನ್ವೇ ಮಾಡಿ ನಂಬರು ನೋಟ್ ಮಾಡ್ಕೊಳ್ಳಿ ದಯಮಾಡಿ. 9449840430. ಇನ್ನೊಂದು 9449840425. ಈ ನಂಬರ್ಗಳಿಗೆ ಯಾರು ಕೂಡ ಕರೆ ಮಾಡಿ ನಮಗೆ ಕಂಪ್ಲೇಂಟ್ ದೂರ ದಾಖಲಿಸಿದ್ರೆ ನಾವು ತೊಂದರೆ ಮಾಡ್ತೀವಿ. 9449840430. 9449840425. ಸದಾ ಸಿದ್ಧರಿರ್ತೀವಿ. ದಯಮಾಡಿ ನಿಮ್ಮ ದೂರುಗಳನ್ನ ದಾಖಲಿಸಿ ಕರೆ ತೆಗೆದು ಕೆಲಸ ಮಾಡ್ತೀವಿ. ಯಾವ ಬೇರೆ ಎಲ್ಲರಿಗೂ ನಮಸ್ಕಾರಗಳು. ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದ್ದೀವಿ. ನಾವು ಅಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ವಿ. ನಮ್ಮ ಸಾಹೇಬರಿಗೆ SIR ಡ್ಯೂಟಿ ಇರೋದ್ರಿಂದ ಅವ್ರ ಇವತ್ತು ಬರೋಕ್ಕೆ ಸಮಯ ಸಾಹೇಬರು ರಾಜೇಂದ್ರ ಅಂತ, ನಮ್ಮ ಹೆಸರು ಸೋಮಚಂದ್ರ ಅಂತ. ನಾವು ಅಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಿಮ್ಮದು ಕುಂದು ಕೊರತೆಗೂ ಅಡ್ರೆಸ್ ನಮ್ಮ ಇಲಾಖೆ ಬರ್ತಾರೆ. ಬಂದಿದ್ದ ನಾವು ಅದನ್ನ ಪರಿಶೀಲನೆ ಮಾಡಿ ಅದನ್ನ GPS ಫೋಟೋ ಎಲ್ಲ ತೆಗೆದು ಅದನ್ನು ನಾವು ಇದು ಮಾಡಿ ಲೆಟ್ರ್ ಮಾಡಿ ಇದಕ್ಕೆ ಕಳಿಸ್ಕೊಡ್ತೀವಿ ನಾವು ಡಿಸ್ಟ್ರಿಕ್ಟ್ ಆಫೀಸ್ಗೆ ಸಪ್ಪಾಗಿರಾಮಲ್ಲಿ. ಅವ್ರು ಅದನ್ನ ಸ್ಕೂಟಿ ಮಾಡಿ ಹೆಡ್ ಆಫೀಸ್ ಕಳಿಸಿ ಅಲ್ಲಿಂದ ಅದಕ್ಕೇನೇನು ಆ ಸೆಕ್ಷನ್ ಪ್ರಕಾರವಾಗಿ ಅದಕ್ಕೇನು ಇದು ಮಾಡಬೇಕೋ ಅದನ್ನು ಅವರು ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಕ್ಲೋಸ್ ಮಾಡ್ತಾರೆ. ನಮ್ಮ ಇಲಾಖೆಗೆ ಒಂದು ಒಂದು ಕೇಸ್ ಏನೋ ಬಂದಿತ್ತು, ಅದನ್ನೆಲ್ಲ ಮಾಡಿ ಅವ್ರಿಗೆ ಕಳಿಸ್ಕೊಟ್ವಿ. ಅವರು ಹೆಡ್ ಆಫೀಸ್ ಕಳಿಸಿ ಅವರೆಲ್ಲ ಇದು ಮಾಡಿದ್ದಾರೆ. ಏನೇ ಕುಂದು ಕೊರತೆ ಇದ್ದರೆ ಅಟ್ರಾಸಿಟಿ ಕೇಸು ನಮ್ಮ ಆಫೀಸ್ಗೆ ಅರ್ಜಿ ಕೊಡ್ಬೋದು. ಅದ್ರ ಬಗ್ಗೆ FIR ಆಗಿರ್ಬೋದು. ಅಥವಾ ನೀವು ನಾವು ಹೇಳ್ತಕ್ಕಂಥದ್ದು ಪ್ರತಿ ತಿಂಗಳು ಸಭೆ ಇರುತ್ತೆ. ಪ್ರತಿ ತಿಂಗಳು ಸಭೆ ಅಟೆಂಡ್ ಆಗುವಾಗ ಆ ಲಿಮಿಟ್ ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ ಆ ಸ್ಟೇಷನಲ್ಲಿ ಕೇಸ್ ಆಗಿರ್ತಕ್ಕಂಥ ಕೇಸ್ ಬಂದಿದೆ ಅನ್ನೋ ನಿಮ್ಮಲ್ಲಿ ಮಾಹಿತಿ ಇರುತ್ತಲ್ಲ, ಆ ಮಾಹಿತಿನ ಕೊಡಿ. ನೆಕ್ಸ್ಟ್ ಅವರು ಜಿಲ್ಲಾ ಇದರಲ್ಲಿ ಹೋಗಿ ಅವರು ಅದನ್ನು ಇದವರು ಎಷ್ಟು ತೊಗೊಂಡಿದ್ದಾರೆ, ಎಷ್ಟು ಡಿಸ್ಪೋಸ್ ಮಾಡಿದ್ದಾರೆ, ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಡಿಸ್ಟ್ರಿಕ್ಟ್ ಆಫೀಸ್ನವರು ನಾವು ಕೇಳ್ತಕ್ಕಂಥದ್ದು ಆ ಸ್ಟೇಷನ್ ಲಿಮಿಟಲ್ಲಿ ನಿಮ್ಮಲ್ಲಿ ಎಷ್ಟು ಎಂಟ್ರಿ ಆಗಿರುತ್ತೆ, ಆ ಕೇಸ್ ಎಷ್ಟಾಗಿದ್ದಾವೆ ಅನ್ನೋದು ಮಾಹಿತಿ ಕೊಡಿ ಆ ಸಭೆಗಳಲ್ಲಿ. ಬರೀ ಅಟ್ರಾಸಿಟಿ ಕಮಿಟಿದು ಅಲ್ಲ, ಅದು ಬಿಡಿ, ಅದು ನಾಯಕರು ನೋಡ್ಕೊಂತಾರೆ, ಸಂಬಂಧಪಟ್ಟ ಇವ್ರು ನೋಡ್ಕೊಂತಾರೆ. ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುವುದು. ಈಗ 1ರಿಂದ 5ನೇ ತರಗತಿ ಬಾಲಕರಿಗೆ 1000 ರೂಪಾಯಿ, ಬಾಲಿಕೆಯರಿಗೆ 1100 ರೂಪಾಯಿ. 8ರಿಂದ 6ರಿಂದ 7ನೇ ತರಗತಿ ಅವರಿಗೆ 1150, ಬಾಲಕರು 1250, ಬಾಲಿಕೆಯರು. 8ನೇ ತರಗತಿಯವರಿಗೆ 1250, ಬಾಲಕರು 1300, ಬಾಲಿಕೆಯರು.
9ರಿಂದ 10ನೇ ತರಗತಿ 3,500 ಸಾವಿರ ಮತ್ತು ಬಾಲಿಕೆಯರಿಗೂ 3,500 ಸಾವಿರ. ಅನರ್ಹತೆ ವೃತ್ತಿಯಲ್ಲಿ ತೊಡಗಿರುವ ನೌಕರರ ಮಕ್ಕಳಿಗೆ 3,500 ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗಿದೆ. PUCಯಿಂದ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡ್ತಿರುವ ಪರಿಶಿಷ್ಟಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸರ್ಕಾರದ ನಿಗದಿಪಡಿಸಿದ ಶುಲ್ಕಗಳಲ್ಲಿ ಮಂಜೂರು ಮಾಡಲಾಗುವುದು. ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಿರುವ ಪರಿಶಿಷ್ಟಾತಿ ಪರಿಶಿಷ್ಟ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಬಹುಮಾನ ಹಣವನ್ನು ಈ ಕೆಳಗಂಡಂತೆ ಕೊಡ್ತೀವಿ. PUCನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವರು 20,000, ಪದವಿಯಲ್ಲಿ BA BSc BCom 25,000, ಸ್ನಾತಕೋತ್ತರ ಪದವಿ MA MSc MCom 30,000, ತಾಂತ್ರಿಕ ಮತ್ತು ವೈದ್ಯಕೀಯ 35,000. ಆಡಳಿತ ನ್ಯಾಯಾಧೀಕರಣ ತರಬೇತಿ ಪಡೆಯುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ 2 ವರ್ಷಗಳ ತರಬೇತಿ ಅವಧಿಯಲ್ಲಿ ಮಾಯನ 10,000 ಶಿಷ್ಯ ವೇತನ.